ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳು. ಮೊದಲಿಗೆ ಮೇಷರಾಶಿ. ಕೆಲಸದಲ್ಲಿ ಹೊಸ ಯೋಚನೆಗಳು ಯಶಸ್ವಿಯನ್ನು ಕಾಣುತ್ತವೆ. ಅನಗತ್ಯ ವಿವಾದಗಳಿಂದ ದೂರ ಇರಿ. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆರೋಗ್ಯದ ಕಡೆಗೆ ಜಾಗ್ರತೆಯಿಂದ ಇರಿ. ವೃಷಭ ರಾಶಿ. ಹಣಕಾಸಿನ ವಿಷಯಗಳಲ್ಲಿ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ. ಹಳೆಯ ಕೆಲಸಗಳು ಪೂರ್ಣವಾಗುವ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಮಾತುಕತೆ ಉತ್ತಮ ನಿರ್ಧಾರಗಳಿಗೆ ದಾರಿ ಮಾಡಿಕೊಡುತ್ತದೆ. ದೇಹವನ್ನ ವಿಶ್ರಾಂತಿ ಕೊಡಿ. ಮಿಥುನ ರಾಶಿ. ಸಂವಹನ ಕೌಶಲ್ಯ ನಿಮಗೆ ಲಾಭ ನೀಡುತ್ತದೆ. ಹೊಸ ಸಂಪರ್ಕಗಳು ಉಪಯುಕ್ತವಾಗಬಹುದು, ಆದರೆ ಹೆಚ್ಚು ಮಾತನಾಡಿ ಸಮಸ್ಯೆ ತಂದುಕೊಳ್ಳಬೇಡಿ. ಮನೆಯ ವಾತಾವರಣ ಶಾಂತವಾಗಿರುತ್ತದೆ. ಕರ್ಕಾಟಕ ರಾಶಿ. ಭಾವನಾತ್ಮಕ ಸ್ಥಿರತೆ ಇಂದು ನಿಮ್ಮ ಬಲವನ್ನು ನೀಡುತ್ತದೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಂತೋಷ ಇದೆ. ಕೆಲಸದಲ್ಲಿ ಸಣ್ಣ ಅಡಚಣೆಗಳು ಬಂದರೂ ತಾಳ್ಮೆಯಿಂದ ನಿಭಾಯಿಸಿ. ಆರೋಗ್ಯ ಕಡೆ ಗಮನ ಕೊಡಿ. ಸಿಂಹರಾಶಿ. ನಾಯಕತ್ವದ ಗುಣಗಳು ಇಂದು ಹೆಚ್ಚು ಕಾಣಿಸಿಕೊಳ್ಳುತ್ತವೆ. ಕೆಲಸದಲ್ಲಿ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದೆ, ಆದರೆ ಅಹಂಕಾರದಿಂದ ದೂರ ಇರಿ. ಹಣ ವ್ಯಯದಲ್ಲಿ ಎಚ್ಚರಿಕೆ ವಹಿಸಿ. ಕನ್ಯಾ ರಾಶಿ. ವಿವರಗಳಿಗೆ ಗಮನ ಕೊಟ್ಟು ಕೆಲಸ ಮಾಡಿದರೆ ಯಶಸ್ಸು ಖಚಿತ. ಆರೋಗ್ಯ ಮತ್ತು ಆಹಾರದ ಬಗ್ಗೆ ಜಾಗೃತಿ ಅಗತ್ಯ. ಮನೆಯಲ್ಲಿ ಸಣ್ಣ ಸುಧಾರಣೆಗಳು ಮಾಡಬಹುದು. ಮನಸ್ಸು ಶಾಂತವಾಗಿರುತ್ತದೆ. ತುಲಾರಾಶಿ. ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ವ್ಯವಹಾರದಲ್ಲಿ ನ್ಯಾಯವಾದ ನಿರ್ಧಾರಗಳು ಲಾಭ ನೀಡುತ್ತವೆ. ಕಲಾ ಅಥವಾ ಸೃಜನಶೀಲ ಕೆಲಸಗಳಿಗೆ ಒಳ್ಳೆಯ ದಿನ. ವಿಶ್ರಾಂತಿ ಪಡೆಯಿರಿ. ವೃಶ್ಚಿಕ ರಾಶಿ. ಆಂತರಿಕ ಶಕ್ತಿ ಏಕಾಗ್ರತೆ ಇಂದು ನಿಮ್ಮೊಂದಿಗಿದೆ. ಗುಪ್ತ ಯೋಚನೆಗಳು ಯಶಸ್ವಿಯಾಗಬಹುದು, ಆದರೆ ಸಂದೇಹವನ್ನ ದೂರ ಇಡಿ. ಆರೋಗ್ಯದಲ್ಲಿ ಸುಧಾರಣೆ ಇರುತ್ತದೆ. ಧನುರಾಶಿ. ಪ್ರಯಾಣ ಅಥವಾ ಹೊಸ ಅನುಭವಗಳಿಗೆ ಒಳ್ಳೆಯ ಸಮಯ. ವಿದ್ಯಾಭ್ಯಾಸ ಅಥವಾ ಜ್ಞಾನಾರ್ಜನೆಗೆ ಲಾಭ. ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಸ್ನೇಹಿತರೊಂದಿಗೆ ಸಮಯ ಕಳೆಯುತ್ತೀರಿ. ಮಕರ ರಾಶಿ. ಕಠಿಣ ಪರಿಶ್ರಮದ ಫಲ ಎಂದು ಕಾಣಿಸಿಕೊಳ್ಳುತ್ತದೆ. ಕೆಲಸದಲ್ಲಿ ಪ್ರಗತಿ ಇದೆ. ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಆರೋಗ್ಯಕ್ಕೆ ವ್ಯಾಯಾಮ ಮತ್ತು ನಡೆಗೆ ಒಳ್ಳೆಯದು. ಮುಂದಿನ ರಾಶಿ ಕುಂಭ. ಹೊಸ ಆಲೋಚನೆಗಳು ಮತ್ತು ನಾವೀನ್ಯತೆ ಇಂದು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಸಾಮಾಜಿಕ ಸಂಪರ್ಕಗಳು ಉಪಯುಕ್ತ, ಆದರೆ ಹಣ ವ್ಯಯದಲ್ಲಿ ನಿಯಂತ್ರಣ ಇರಬೇಕು. ಮನಸ್ಸು ಸ್ವತಂತ್ರವಾಗಿರುತ್ತದೆ. ಕೊನೆಯದಾಗಿ ಮೀನರಾಶಿ. ಭಾವನೆಗಳು ಮತ್ತು ಅಂತರ್ದೃಷ್ಟಿ ಬಲವಾಗಿರುತ್ತವೆ. ಆಧ್ಯಾತ್ಮಿಕ ಮತ್ತು ಸೃಜನಶೀಲ ಕೆಲಸಗಳಿಗೆ ಒಳ್ಳೆಯ ದಿನ. ಕುಟುಂಬದ ಬೆಂಬಲ ಸಿಗುತ್ತದೆ. ಆರೋಗ್ಯದಲ್ಲಿ ವಿಶ್ರಾಂತಿ ಅಗತ್ಯ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.